ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ನೇಮ್ ಬಂದ್ಬಿಟ್ಟು RX100 ಅಂತ. ಇದು ಬೇಸ್ಡ್ ಆನ್ ಒಂದು ರಿಯಲ್ ಸ್ಟೋರಿ ಆಗಿದೆ. ನಮ್ಮ ಹುಡುಗರು ಈ ಮೂವಿನ ನೋಡಲೇಬೇಕು. ಒಂದು ಹುಡುಗಿ ಒಂದು ಹುಡುಗನ್ನ ಪ್ರೀತಿ ಮಾಡ್ತೀನಿ ಅಂತ ಮೋಸ ಮಾಡಿ ಯಾವ ಥರ ತನ್ನ ಸ್ವಾರ್ಥದ ಆಸೆಗೆ ಯೂಸ್ ಮಾಡಿ ಕೊನೆಗೆ ಆ ಹುಡುಗನ ಪ್ರಾಣನೇ ತಗೋತಾಳೆ ಅನ್ನೋದಾಗಿದೆ. ಇದು ಒಂದು ಲವ್ ಆ್ಯಂಡ್ ಆ್ಯಕ್ಷನ್ ಆ್ಯಂಡ್ ಎಮೋಷ್ನಲ್ ಮೂವಿ ಆಗಿದೆ. ಇವಾಗ ತಡ ಮಾಡದೆ ಮೂವಿ ಕಡೆ ಹೋಗೋಣ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೂವಿಯ ಮೊದಲ ಸೀನಲ್ಲಿ ಒಬ್ಬ ವ್ಯಕ್ತಿ ಬಸ್ಸಿಂದ ಇಳಿದು ಒಂದು ಮನೇಲಿ ಹೋಗಿರೋದು ತೋರಿಸ್ತಾರೆ. ಮರುದಿನ ಬೆಳಗ್ಗೆ ಒಂದು RX100 ಬೈಕಲ್ಲಿ ಮೂವಿಯ ಹೀರೋ ಅಂದರೆ ಶಿವ ಬಂದು ಆ ವ್ಯಕ್ತಿ ಇರೋ ಮನೆಗೆ ಬಂದು ಆ ವ್ಯಕ್ತಿಗೆ ಸಿಕ್ಕಾಪಟ್ಟೆ ಹೊಡೆದು ಅವ್ನ ಕೈನೇ ಮುರಿದು ಬಿಡ್ತಾನೆ. ಇವ ಯಾಕೆ ಕೈ ಮುರಿತಾನಂದ್ರೆ ಹೊಡೆಸ್ಕೊಂಡಿರೋ ವ್ಯಕ್ತಿ ಹೆಸರು ಕಾಲಿ ಅಂತ. ಈ ಕಾಲಿ 3 ವರ್ಷದ ಹಿಂದೆ ವಿಶ್ವನಾಥ್ ಎನ್ನುವ ಲೋಕಲ್ ನಾಯಕನ ಮಾತು ಕಳಿ ಶಿವಾಗೆ ಸಿಕ್ಕಾಪಟ್ಟೆ ಹೊಡೆದಿರ್ತಾನೆ. ಅದಕ್ಕೆ ಇವನು ವಾಪಸ್ ಬಂದಿರೋದ್ರಿಂದ ಶಿವ ಅವನಿಗೆ ಹಿಡ್ಕೊಂಡು ಸಿಕ್ಕಾಪಟ್ಟೆ ಹೊಡೆದು ಅವ್ನ ಕೈನೇ ಮುರಿತಾನೆ. ನೆಕ್ಸ್ಟ್ ಸೀನಲ್ಲಿ ಲೋಕಲ್ ನಾಯಕ ವಿಶ್ವನಾಥ್ ಬಂದು ಕಾಲಿನ ನೋಡಿ ಸ್ವಲ್ಪ ದುಡ್ಡು ಕೊಟ್ಟು ನೀನು ಮೊದಲು ಆರಾಮಾಗು, ಆ ಶಿವನ ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ಈ ವಿಶ್ವನಾಥ್ ಯಾರಂದ್ರೆ ಈ ಮೂವಿಲಿ ಬರೋ ಹೀರೋಯಿನ್ ಅನ್ಬೇಕು ಅಥವಾ ವಿಲನ್ ಅನ್ಬೇಕು, ಅವಳ ತಂದೆ ಆಗಿರ್ತಾನೆ. ನಂತರ ಪೊಲೀಸ್ SI ಶಿವಾಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾನೆ. ಶಿವ ಪೊಲೀಸಿಗೆ ಮರ್ಯಾದೆನೇ ಕೊಡ್ತಿರಂಗಿಲ್ಲ. ಇನ್ನೇನು ಆ ಪೊಲೀಸ್ ಬಂದು ಶಿವಾಗ ಹೊಡಿಬೇಕು ಅನ್ನೋಷ್ಟರಲ್ಲಿ ಡ್ಯಾಡಿ ಅನ್ನೋ ವ್ಯಕ್ತಿ ಬಂದು ಶಿವನ ಬಚಾವ್ ಮಾಡ್ತಾನೆ. ಬಟ್ ಆ ಪೊಲೀಸ್ ಹೇಳ್ತಾನೆ ಈ ಸಾರಿ ಏನೋ ಬಚಾವಾದ, ಬಟ್ ಒಂದು ಸಾರಿ ನನಗೆ ಸಿಗಲಿ, ಅವ್ನಿಗಿದೆ ಹಬ್ಬ ಅಂತ ಹೇಳ್ತಾನೆ. ಈ ಡ್ಯಾಡಿ ಅನ್ನೋ ವ್ಯಕ್ತಿ ಯಾರಂದ್ರೆ ಇವರೇ ಶಿವನ ಸಾಕಿ ಬೆಳೆಸಿರ್ತಾರ. ಯಾಕಂದರೆ ಶಿವನ ಪೇರೆಂಟ್ಸು ಅವ್ನು ಚಿಕ್ಕವನಿರುವಾಗಲೇ ಕಾರ್ ಆಕ್ಸಿಡೆಂಟಲ್ಲಿ ಸತ್ತೋಗಿರ್ತಾರೆ. ಡ್ಯಾಡಿಗೆ ಶಿವ ಮೇಲೆ ತುಂಬ ಪ್ರೀತಿ ಇರುತ್ತೆ. ಇವಾಗ ಡ್ಯಾಡಿ ಶಿವಾಗೆ ಹೇಳ್ತಾರೆ ನೀನು ಆ ಕಾಲಿಗೆ ಏಕೆ ಹೊಡೆದೆ, ನೀನು ಈ ಥರ ಎಲ್ಲ ಮಾಡಬೇಡ, ಶಿವನ ಮೇಲಿನ ಪ್ರೀತಿಯಿಂದ ಅವರು ನೀನು ಊರು ಬಿಟ್ಟು ಹೋಗು ಯಾಕಂದ್ರೆ ಉದ್ಧಾರ ಆಗಲಿ ಅಂತ. ಬಟ್ ಆ ಶಿವ ಹೇಳ್ತಾನೆ ಡ್ಯಾಡಿ ನೀವು ಏನಾದರೂ ಹೇಳಿ ಮಾಡ್ತೀನಿ, ಬಟ್ ಈ ಊರು ಬಿಟ್ಟು ಹೋಗು ಅಂತ ಮಾತ್ರ ಹೇಳಿಬಿಡಿ, ನಾನು ಇಷ್ಟಪಟ್ಟು ನಂಗೆ ಸಿಗೋವರೆಗೂ ನಾನು ಊರು ಬಿಡಲ್ಲ ಅಂತ ಹೇಳಿ ಬೈಕ್ ಹತ್ಕೊಂಡು ಅಲ್ಲಿಂದ ಹೋಗಿಬಿಡ್ತಾನೆ. ಶಿವ 3 ವರ್ಷಗಳ ಹಿಂದೆ ಒಬ್ಬ ಇಂದು ಎಂಬ ಹುಡುಗಿನ ಪ್ರೀತಿ ಮಾಡಿರ್ತಾನೆ. ಆಕಿನೂ ಪ್ರೀತಿ ಮಾಡೋರ ಥರ ನಾಟಕ ಮಾಡಿ ಬೇರೆ ಹುಡುಗನ ಮದುವೆಯಾಗಿ ಓಡೋಗ್ಬಿಟ್ಟಿರ್ತಾಳೆ. ಶಿವ ಮಾತ್ರ ಆಕಿ ವಾಪಸ್ ಬಂದೇ ಬರ್ತಾಳಂತ ಆಕಿಗೋಸ್ಕರ ಹಗಲಿರುಳು ಕಾಯ್ತಾ ಇರ್ತಾನೆ. ಇವಾಗ ಶಿವ ಒಬ್ಬ ವ್ಯಕ್ತಿಯಿಂದ ನಶೆ ವಸ್ತುನ ತಗೊಂಡು ನಶೆ ಮಾಡಿ ಅಲ್ಲಿ ಇನ್ನೊಬ್ಬ ಕಾಶಿ ಎಂಬ ವ್ಯಕ್ತಿ ಇರ್ತಾನೆ. ಅವನ ಕೆಳಗಡೆ ಕೆಲಸ ಮಾಡೋ ಹುಡುಗರಿಗೆ ಸಿಕ್ಕಾಪಟ್ಟೆ ಶಿವ ಹೊಡೆದು ಬಿಡ್ತಾನೆ. ಹಾಗೆ ಅವ್ರ ಹುಡುಗಿ ಮನೆ ಮುಂದೆ ಬಂದು ಕಾಯೋದು ಮಾಡ್ತಿರ್ತಾನೆ. ಇವಾಗ ರಾತ್ರಿ ಆಗುತ್ತೆ. ಶಿವ ವಿಶ್ವನಾಥನ ಹೊಲದಲ್ಲಿರುವ ಬೆಳೆಗಳ ಮೂಟೆಯನ್ನು ಸುಟ್ಟು ಬಿಡ್ತಾನೆ. ಇವಾಗ ಕಾಶಿ ಹುಡುಗರು ಕಾಶಿ ಹತ್ರ ಬಂದು ಶಿವ ಹೊಡೆದಿರೋ ವಿಷಯನ ಹೇಳ್ತಾನೆ. ಆವಾಗ ಕಾಶಿ ಹೇಳ್ತಾನೆ ಈ ಶಿವಾದು ಅತಿ ಆಯಿತು, ಒಂದು ದಿನ ನೋಡಿ ಇವನ್ನ ಸರಿಯಾಗಿ ಎತ್ತು ಬಿಡೋಣ ಅಂತ ಹೇಳ್ತಾನೆ. ಈ ಕಡೆ ಡ್ಯಾಡಿ ವಿಶ್ವನಾಥ್ ಕಡೆ ಬಂದು ಇದೆಲ್ಲ ಹೇಗಾಯಿತು, ಯಾರು ಸುಟ್ಟರು ಅಂತ ಕೇಳಿದಾಗ ವಿಶ್ವನಾಥ್ ಹೇಳ್ತಾನೆ ನಿಂಗೇನೂ ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡಬೇಡ, ಇನ್ನು ಮುಂದೆ ಆ ಶಿವನಾಟ ಏನೂ ನಡೆಯಲ್ಲ ನೋಡು, ಒಂದಿನ ಅವನಿಗೆ ಸರಿಯಾಗಿ ಹೊಡಿತೀನಿ ಅಂತ ಧಮಕಿ ಹಾಕ್ತಾನೆ. ಶಿವಾದು ಒಂದು ಸಿನಿಮಾ ಥಿಯೇಟರ್ ಇರುತ್ತೆ. ಅವ ಅಲ್ಲೇ ಮಲ್ಕೊಂಡಿರ್ಬೇಕಾದ್ರೆ ಅಲ್ಲಿ ವರ್ಕರ್ ಬಂದು ಶಿವಾಗೆ ಎಬ್ಬಿಸಿ ನಿಮ್ಮ ಹುಡುಗಿ ಮನೆಯಲ್ಲಿ ಯಾರೋ ಡೆತ್ ಆಗಿದ್ದಾರೆ ಅಂತ ಹೇಳ್ತಾನೆ. ಅವಾಗ ಶಿವ ಇಂದೂ ಬಂದಿರ್ಬೋದು ಅಂತ ಅವನ ಹುಡುಗಿ ಮನೆಗೆ ಬಂದು ನೋಡಿ ವೇಟ್ ಮಾಡ್ತಾನೆ. ಅವನಿಗೆ ಇಂದು ಎಲ್ಲಿ ಕಾಣಿಸಲ್ಲ. ಬಟ್ ಇಂದುನ ತಂದೆ ವಿಶ್ವನಾಥ್ ಶಿವನ ಸಿಟ್ಟಿನಿಂದ ನೋಡ್ತಾನೆ. ಇವಾಗ ಶಿವ ವಾಪಸ್ ಹೋಗ್ತಿರ್ಬೇಕಾದ್ರೆ ದಾರಿಲಿ ಇಂದುನ ನೆನಪಿಸ್ಕೋತಿರ್ತಾನೆ. ಹಾಗೂ ಅವಳ ಮುಖಾನ ತೋರಿಸ್ತಾರೆ. ಅಂದರೆ ಶಿವ ಇಂದುನ ಎಷ್ಟು ಇಷ್ಟಪಡ್ತಿದ್ದ ಅಂತ ತೋರಿಸ್ತಾರೆ. ಅವಳ ನೆನಪಿನಲ್ಲೇ ಇರ್ತಾನೆ, ಅವಳಿಗೋಸ್ಕರನೇ ಕಾಯ್ತಾ ಇರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಶಿವ ಡ್ಯಾಡಿ ಮತ್ತು ಸ್ವಲ್ಪ ಜನ ಫ್ರೆಂಡ್ಸ್ ಜೊತೆ ಥಿಯೇಟರ್ನಲ್ಲಿ ಪಾರ್ಟಿ ಮಾಡ್ತಿರ್ಬೇಕಾದ್ರೆ ಶಿವ ಒಂದು ಜೋಕಿಗೆ ನಗ್ತಾ ಇರ್ತಾನೆ. ಅದನ್ನು ನೋಡಿ ಡ್ಯಾಡಿ ಹೇಳ್ತಾನೆ ಎಷ್ಟು ದಿನ ಆಯಿತು ನೀನು ಈ ಥರ ಖುಷಿಯಾಗಿರೋದು ನೋಡಿ, ನಿನ್ನ ತಂದೆ ತಾಯಿ ಸತ್ತೋದ್ಮೇಲೆ ನಾನು ನಿನಗೋಸ್ಕರನೇ ಬದುಕ್ತಾ ಇರೋದು ಅಂದಾಗ ಶಿವ ಹೇಳ್ತಾನೆ ನನಗೆ ತಂದೆ ತಾಯಿ ನೆನಪಿಲ್ಲ, ನನಗೆ ನೀವೇ ಎಲ್ಲ ಅಂತ ಅಂದಾಗ ಡ್ಯಾಡಿ ಹೇಳ್ತಾನೆ ಹಾಗಿದ್ರೆ ನೀನು ಈ ಊರು ಬಿಟ್ಟು ಹೋಗು ಅಂದಾಗ ಶಿವ ಡ್ಯಾಡಿಗೆ ಹೇಳ್ತಾನೆ ನನ್ನ ಜೀವ ಬೇಕಾದರೂ ಕೇಳಿ ಕೊಡ್ತೀನಿ, ಬಟ್ ಊರು ಬಿಟ್ಟು ಹೋಗು ಅಂತ ಮಾತ್ರ ಹೇಳಬೇಡಿ ಅಂದಾಗ ಡ್ಯಾಡಿ ಸಿಕ್ಕಾಪಟ್ಟೆ ಬೇಜಾರು ಮತ್ತು ಸಿಟ್ಟಿನಿಂದ ಅಲ್ಲಿಂದ ಹೋಗಿಬಿಡ್ತಾನೆ. ಡ್ಯಾಡಿ ಯಾಕೆ ಈ ಥರ ಹೇಳ್ತಿದ್ದಾನೆ ಅಂದರೆ ಶಿವ ಊರು ಬಿಟ್ಟು ಹೋಗಿ ಉದ್ಧಾರ ಆಗಲಿ ಅಂತ ಹೇಳ್ತಿರ್ತಾರೆ. ಇವಾಗ ಶಿವ ಬೇಜಾರಿಂದ ಮಲ್ಕೊಂಡಾಗ ನಮಗೆ ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ. ಅಂದರೆ 3 ವರ್ಷಗಳ ಹಿಂದೆ ಏನಾಗಿತ್ತು ಅಂತ. 3 ವರ್ಷಗಳ ಹಿಂದೆ ಇಂದು ಕಾಲೇಜಿಂದ ವಾಪಸ್ ಊರಿಗೆ ಬಂದಿರ್ತಾಳೆ. ಅಂದರೆ ಇಲ್ಲಿ ಹೀರೋಯಿನ್ ಹೆಸರು ಇಂದು ಅಂತ. ಇವಾಗ ನೆಕ್ಸ್ಟ್ ಸೀನಲ್ಲಿ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅದಕ್ಕೆ ಕಾಶಿ ಮತ್ತು ಡ್ಯಾಡಿ ನಡುವೆ ಜಗಳ ಆಗ್ತಾ ಇರುತ್ತೆ. ಅವಾಗ ವಿಶ್ವನಾಥ್ ಬಂದು ನಾವು ಗೆದ್ದಿದ್ದೀವಿ ಅಂದಾಗ ಡ್ಯಾಡಿ ಮತ್ತು ಶಿವ ನಮ್ಮ ನಾಯಕ ಗೆದ್ರು ಅಂತ ಫುಲ್ ಖುಷಿ ಆಗ್ತಾರೆ. ಬಟ್ ಇವರನ್ನು ನೋಡಿ ವಿಶ್ವನಾಥ್ ಬೇಸರ ವ್ಯಕ್ತಪಡಿಸ್ತಾನೆ. ಯಾಕಂದರೆ ಇವ್ರು ಅನ್ಕೊಂಡಾರೆ ಇವರಿಂದ ನಾನು ಗೆದ್ದಿದ್ದೀನಿ ಅಂತ, ಇವ್ರು ಇಲ್ಲದೆ ಇದ್ರೂ ನಾನು ಗೆಲ್ತಿದ್ದೆ ಅಂತಾನೆ. ಇವಾಗ ಗೆದ್ದಿದ್ದ ಖುಷಿಗೆ ಫುಲ್ ಶಿವ ಮತ್ತು ಡ್ಯಾಡಿ ಸೆಲೆಬ್ರೇಷನ್ ಮಾಡ್ಕೊಂತ ವಿಶ್ವನಾಥ್ ಮನೆಗೆ ಬರ್ತಾರೆ. ಶಿವ ತನ್ನ ಶರ್ಟ್ ಬಿಚ್ಚಿ ಡ್ಯಾನ್ಸ್ ಮಾಡ್ತಿರ್ತಾನೆ. ಆವಾಗ ಇಂದು ಶಿವನ ನೋಡಿ ಮತ್ತೆ ಅವನ ಬಾಡಿನ ನೋಡಿ ಫುಲ್ ಇಂಪ್ರೆಸ್ ಆಗಿ ಬಿಡ್ತಾಳೆ. ಹೆಂಗರ ಮಾಡಿ ಇವನ್ನ ಬೆಳೆಸ್ಕೋಬೇಕು ಅಂತಾಳೆ. ಇವಾಗ ಡ್ಯಾಡಿ ವಿಶ್ವನಾಥನ್ಗೆ ಕಂಗ್ರಾಚುಲೇಷನ್ ಹೇಳ್ತಾನೆ. ಹಾಗೆ ಶಿವಾಗೆ ಒಳಗಡೆ ಹೋಗಿ ಅಡಿಗೆ ರೆಡಿ ಆಗಿದೆ ಇಲ್ಲ ನೋಡ್ಕೊಂಡು ಬಾ ಅಂದಾಗ ಶಿವ ಆಯಿತು ಅಂತ ಒಳಗಡೆ ಬಂದು ವಿಶ್ವನಾಥನ ಹೆಂಡತಿಯವರಿಗೆ ಕೇಳಿದಾಗ ಅವರು ಸ್ವಲ್ಪ ಅಡಿಗೆ ನೋಡ್ಕೊ ನಾನು ಬರ್ತೀನಿ ಅಂತ ಹೇಳಿ ಹೊರಗಡೆ ಹೋಗ್ತಾರೆ. ಆವಾಗ ಅಲ್ಲಿಗೆ ಇಂದು ಬಂದು ಶಿವನ ತಾನೇ ಟಚ್ ಮಾಡಿ ವಾಪಸ್ ಶಿವಾಗೆ ಹುಡುಗಿನ ಟಚ್ ಮಾಡ್ತೀಯ ಅಂತ ಸ್ವಲ್ಪ ಕಾಡಿಸ್ತಾಳೆ. ಮರುದಿನ ಊರಲ್ಲಿ ಜಾತ್ರೆ ಇರುತ್ತೆ. ಹಾಗೆ ದೇವರ ವೇಷ ಹಾಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ. ಹಾಗೆ ಅವರು ಡ್ಯಾನ್ಸ್ ಮಾಡ್ತಾನೆ
ವಿಶ್ವನಾಥನ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಬರ್ತಾರೆ. ಬಟ್ ಡ್ಯಾಡಿ ಮತ್ತು ಶಿವ ಅವ್ರನ್ನ ಕಾಪಾಡ್ತಾರೆ. ಹಾಗೆ ಅವರು ಅಟ್ಯಾಕ್ ಮಾಡಿದವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಡ್ಯಾಡಿ ಹೇಳ್ತಾನೆ ಇದು ಖಂಡಿತ ಕಾಶಿದೆ ಕೆಲಸ. ಅವಾಗ ವಿಶ್ವನಾಥ್ ಹೇಳ್ತಾನೆ ನಾನು ಕಾಶಿ ಜೊತೆ ಮಾತಾಡಿ ಇದನ್ನ ಬಗೆಹರಿಸ್ತೀನಿ ಬಿಡು ಅಂತ ಹೇಳ್ತಾನೆ. ಮರುದಿನ ಇಂದುವಿನ ಅಜ್ಜಿ ಶಿವಾಗೆ ಕರೆದು ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿದಾಗ ಶಿವ ಸರಿ ಆಯ್ತು ಅಂತ ಅಜ್ಜಿನ ಕರ್ಕೊಂಡು ಜೀಪ್ ಕಡೆ ಬಂದಾಗ ಇಂದು ನಾನು ಬರ್ತೀನಿ ಅಂತ ತಾನೇ ಜೀಪ್ನ ಡ್ರೈವ್ ಮಾಡಿಕೊಂಡು ಅಜ್ಜಿನ ದೇವಸ್ಥಾನಕ್ಕೆ ಬಿಟ್ಟು ನನಗೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಶಿವನ ಕರ್ಕೊಂಡು ಹೋಗ್ತಾಳೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಶಿವ ಜೊತೆ ಸ್ವಲ್ಪ ಫ್ಲರ್ಟ್ ಮಾಡ್ತಾಳೆ. ಹಾಗೆ ದೇವಸ್ಥಾನಕ್ಕೆ ಹೋಗ್ತಾರೆ. ಈ ಕಡೆ ಡ್ಯಾಡಿ ನೋಡ್ತಾನೆ ಕಾಶಿ ಹುಡುಗರು ಉಸುಕಿನ ದಂಧೆಗೆ ಜನಗಳಿಂದ ದುಡ್ಡನ್ನ ವಸೂಲಿ ಮಾಡ್ತಾ ಇರ್ತಾರೆ. ಡ್ಯಾಡಿ ಬಂದು ಕಾಶಿ ಕಡೆಯವನಿಗೆ ಕೇಳಿದಾಗ ಹೌದು ವಿಶ್ವನಾಥನೇ ದುಡ್ಡು ವಸೂಲಿ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿರೋದು ಅಂತ ಹೇಳಿದಾಗ ಡ್ಯಾಡಿ ಸೀದಾ ವಿಶ್ವನಾಥ್ ಮನೆಗೆ ಬಂದು ಕೇಳಿದಾಗ ವಿಶ್ವನಾಥ್ ಹೇಳ್ತಾನೆ ಹೌದು ನಾನೇ ದುಡ್ಡು ವಸೂಲಿ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದು. ಹಾಗೆ ನಾನು ಎಲೆಕ್ಷನ್ನಲ್ಲಿ ಗೆದ್ದಿದ್ದು ನಿನ್ನಿಂದಲ್ಲ, ನಾನು ಜನಗಳಿಗೆ ರೊಕ್ಕ ಹಂಚಿ ಗೆದ್ದಿದ್ದೇನೆ ಅಂದಾಗ ಇಬ್ಬರ ನಡುವೆ ಜಗಳ ಶುರು ಆಗುತ್ತೆ. ಶಿವನೂ ಅಲ್ಲೇ ಇರ್ತಾನೆ. ಶಿವ ಒಬ್ಬ ವ್ಯಕ್ತಿಗೆ ಹೊಡೆಯೋಕೆ ಅವನ ಹಿಂದೆ ಬೆನ್ನೆ ಎತ್ತಿ ಮನೆ ಒಳಗಡೆ ಹೋಗ್ತಾನೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಪಟ್ಟನೆ ಅವನ ಕೈ ಹಿಡಿದು ಇಂದು ಒಳಗಡೆ ರೂಮ್ ಒಳಗಡೆ ಎಳ್ಕೋತಾಳೆ. ಹಾಗೆ ಹೇಳ್ತಾಳೆ ಶಿವ ನನಗೆ ನೀನು ತುಂಬ ಇಷ್ಟ ಆಗಿದೆಯಾ, ನನ್ನನ್ನೇ ಮದುವೆ ಆಗು ಅಂತ ಹೇಳ್ತಾಳೆ. ಇದನ್ನು ಕೇಳಿದ ಶಿವ ಪೂರ್ತಿ ಲವಲ್ ಬಿದ್ದು ಲವ್ವಿನ ನಶೆ ಒಳಗಡೆ ಹೊರಗೆ ಬಂದು ಹಾಗೆ ಡ್ಯಾನ್ಸ್ ಮಾಡಿ ಮಜಾ ಮಾಡ್ತಾನೆ. ಹೀಗೆ ಡ್ಯಾಡಿ ಅವನ ಹುಡುಗರ ಜೊತೆ ಕೂತಿರ್ಬೇಕಾದ್ರೆ ಶಿವ ಬಂದು ಡ್ಯಾಡಿಗೆ ಇಂದು ವಿಷಯನೆಲ್ಲ ಹೇಳ್ತಾನೆ. ನಾನು ಇಂದುನ ತುಂಬ ಇಷ್ಟಪಡ್ತೀನಿ ಮತ್ತು ಅವಳು ನನ್ನ ತುಂಬ ಇಷ್ಟಪಡ್ತಾಳೆ ಅಂತ ಹೇಳಿದಾಗ ಡ್ಯಾಡಿ ಹೇಳ್ತಾನೆ ಸರಿ ಆಯಿತು, ನಾನು ವಿಶ್ವನಾಥ್ ಜೊತೆ ಮಾತಾಡ್ತೀನಿ, ಆದರೆ ಇವಾಗೆಲ್ಲ ಸ್ವಲ್ಪ ದಿನ ಆದಮೇಲೆ ಇವಾಗ ಪರಿಸ್ಥಿತಿ ಸರಿಯಾಗಿಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಇಂದು ನನ್ನ ಫ್ರೆಂಡ್ ಒಬ್ಬಳು UK ಹೋಗ್ತಿದ್ದಾಳೆ, ಅವಳನ್ನ ಏರ್ಪೋರ್ಟ್ವರೆಗೂ ಡ್ರಾಪ್ ಮಾಡಬೇಕು ಅಂತ ವಿಶ್ವನಾಥ್ಗೆ ಪರ್ಮಿಷನ್ ಕೇಳ್ತಾಳೆ. ವಿಶ್ವನಾಥ್ನು ಸರಿ ಆಯಿತು ಹೋಗ್ಬಾ ಅಂತ ಹೇಳ್ತಾನೆ. ಹೀಗೆ ಇಂದು ಬಸ್ಸಲ್ಲಿ ಹೋಗ್ತಾಳೆ. ಹಾಗೆ ಅರ್ಧ ದಾರಿಯಲ್ಲಿ ಇಳಿದು ಶಿವ ಜೊತೆ ಬೈಕಲ್ಲಿ ಸುತ್ತಾಡೋಕ್ಕೆ ಹೋಗ್ತಾರೆ. ಹೀಗೆ ಇಬ್ಬರು ಟೈಮ್ ಸ್ಪೆಂಡ್ ಮಾಡ್ತಾರೆ. ಹಾಗೆ ಇಂದು ಶಿವಾಗೆ ಸ್ಮೋಕಿಂಗ್ ಹೆಂಗೆ ಮಾಡೋದಂತ ಕಲಿಸ್ತಾಳೆ. ಹಾಗೆ ಇಬ್ಬರು ಪೂರ್ತಿ ಸುತ್ತಾಡಿ ಮನೆಗೆ ಹೋಗ್ತಾರೆ. ನೆಕ್ಸ್ಟ್ ಡೇ ಶಿವ ಮನೆಯಲ್ಲಿ ಸ್ಮೋಕಿಂಗ್ ಮಾಡುವಾಗ ಡ್ಯಾಡಿ ಕಡೆ ಸಿಕ್ಕಾಕೋತಾನೆ. ಅವಾಗ ಡ್ಯಾಡಿ ಹೇಳ್ತಾನೆ ನೋಡು ಶಿವ ಸಿಗರೇಟ್ ಎಲ್ಲ ಸೇದ್ಬೇಡ, ನೀನು ಅರ್ಥ ಮಾಡ್ಕೊಂಡಿದ್ದೀಯ ಅಂತ ತಿಳ್ಕೊಂಡಿದ್ದೀನಿ, ಸೇದ್ಬೇಡ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಶಿವ ಮತ್ತು ಇಂದು ಮತ್ತೆ ಸೇರ್ತಾರೆ. ಶಿವ ಇಂದು ನಿನ್ನ ಸಂಬಂಧ ನಾನು ಡ್ಯಾಡಿಗೆ ಸುಳ್ಳು ಹೇಳಿದೆ ಅಂದಾಗ ಇಂದು ಹೇಳ್ತಾಳೆ ಈ ಥರ ಸುಳ್ಳನ್ನ ನೀನು ಇನ್ನು ಮೇಲಿಂದ ಜಾಸ್ತಿನೇ ಹೇಳಬೇಕಾಗುತ್ತೆ ಅಂತ ಹೇಳಿ ಇವಾಗ ಇಂದು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಶಿವಾಗೆ ಕಿಸ್ ಮಾಡೋದನ್ನು ಕಲಿಸ್ತಾಳೆ. ಹಾಗೆ ಸ್ವಲ್ಪ ಇಬ್ಬರು ರೊಮ್ಯಾನ್ಸ್ ಮಾಡ್ತಾರೆ. ಹೀಗೆ ಇವರು ಜಾಸ್ತಿನೇ ಮೀಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದಿನ ಶಿವನ ಥಿಯೇಟರ್ನಲ್ಲಿ ಇಬ್ಬರು ಮೀಟ್ ಆಗ್ತಾರೆ. ಅವಾಗ ಇಂದು ಶಿವಾಗೆ ಕೇಳ್ತಾಳೆ ಶಿವ ನಮ್ಮಿಬ್ಬರ ಪ್ರೀತಿ ವಿಷಯನ ನೀನು ಯಾರ್ಯಾರಿಗೆ ಹೇಳಿದೀಯ ಅಂದಾಗ ಶಿವ ಹೇಳ್ತಾನೆ ಬರೀ ನನ್ನ ಡ್ಯಾಡಿಗೆ ಅಷ್ಟೇ ಹೇಳಿದ್ದೀನಿ ಅಂತ ಹೇಳ್ತಾನೆ. ಇಂದು ಈ ಥರ ಏಕೆ ಕೇಳ್ತಿದ್ದಾಳೆ ಅಂದರೆ ನಿಜ ಹೇಳಬೇಕು ಅಂದರೆ ಇಂದು ಶಿವನ ಪ್ರೀತಿನೇ ಮಾಡಿರಲ್ಲ, ಕೇವಲ ಲಸ್ಟ್ಗೋಸ್ಕರ ತನ್ನ ಆಸೆಗೋಸ್ಕರ ಈ ಶಿವನ ಯೂಸ್ ಮಾಡ್ಕೋತಿರ್ತಾಳೆ. ಇದೆಲ್ಲ ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಇವಾಗ ಇಂದು ಮತ್ತೆ ರೊಮ್ಯಾಂಟಿಕ್ ಆಗ್ತಾಳೆ. ಅವಾಗ ಶಿವ ಸೆಲ್ಫಿ ತಗೋತಿರ್ಬೇಕಾದ್ರೆ ಇಂದು ತಗೊಳ್ಳೋದಿಲ್ಲ. ಮತ್ತು ನೆಕ್ಸ್ಟ್ ಸೀನಲ್ಲಿ ಶಿವ ಮನೆಯಲ್ಲಿ ಮೊಬೈಲ್ನಲ್ಲಿ ಇಂದು ಫೋಟೋಗೆ ಕಿಸ್ ಮಾಡ್ತಿರ್ಬೇಕಾದ್ರೆ ಅದನ್ನು ಡ್ಯಾಡಿ ನೋಡಿ ಹೇಳ್ತಾನೆ ನೋಡು ಶಿವ ಪ್ರೀತಿಲಿ ಎಲ್ಲರೂ ಬೀಳ್ತಾರೆ, ಬಟ್ ಪ್ರೀತಿ ಜೊತೆ ಬದುಕೋ ಅವಕಾಶ ಎಲ್ರಿಗೂ ಸಿಗಲ್ಲ, ಎಂಜಾಯ್ ಮಾಡು, ನಾನು ಆದಷ್ಟು ಬೇಗ ವಿಶ್ವನಾಥ್ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಹೋಗ್ತಾನೆ. ಅದೇ ಸಮಯಕ್ಕೆ ಇಂದು ಶಿವಾಗೆ ಕಾಲ್ ಮಾಡಿ ಮನೆಯಲ್ಲಿ ಯಾರೂ ಇಲ್ಲ ಅಂತ ಬಾ ಅಂತ ಕರೀತಾಳೆ. ಶಿವನು ಸರಿ ಅಂತ ಇಂದು ಮನೆಗೆ ಬರ್ತಾನೆ. ಇವಾಗ ಇಬ್ಬರು ರೊಮ್ಯಾನ್ಸ್ ಮಾಡ್ತಾರೆ. ಮತ್ತು ಇವರು ಹೀಗೆ ಡೈಲಿ ಮೀಟ್ ಆಗೋದು ರೊಮ್ಯಾನ್ಸ್ ಮಾಡೋದು ಮಾಡ್ತಿರ್ತಾರೆ. ಒಂದಿನ ಹೀಗೆ ಇಬ್ಬರು ರೊಮ್ಯಾನ್ಸ್ ಮಾಡುವಾಗ ಇಂದು ಶಿವಾಗೆ ಹೇಳ್ತಾಳೆ ನನ್ನ ತಂದೆ ನನಗೆ ಅಮೆರಿಕಾದಲ್ಲಿ ಒಂದು ಹುಡುಗನ ಜೊತೆ ಮದುವೆ ಮಾಡಬೇಕಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ ಇದನ್ನು ಕೇಳಿದ ಶಿವಾಗೆ ಫುಲ್ ಸಿಟ್ಟು ಬಂದು ಅವನನ್ನು ಸಾಯಿಸಿಬಿಡ್ತೀನಿ ಅಂತ ಹೇಳ್ತಾಳೆ. ಇಂದು ಹೇಳ್ತಾಳೆ ನೀನು ಸಿಟ್ಟಾಗಬೇಡ, ಕೂಲಾಗು, ಇನ್ನೂ ಮದುವೆನೇ ಆಗಿಲ್ಲ, ನೀನು ಕೂಲಾಗು ಅಂತ ಹೇಳ್ತಾಳೆ. ಶಿವ ಅಲ್ಲಿಂದ ಎದ್ದು ಹೋಗಿ ಬೈಕಲ್ಲಿ ತಾಳಿ ತರೋಕ್ಕೆ ಹೋಗ್ತಾನೆ. ಇದೇ ಟೈಮ್ ಒಳಗೆ ಇಂದು ಶಿವ ಫೋನಲ್ಲಿರುವ ತನ್ನ ಮತ್ತು ಶಿವನ ಫೋಟೋನ ಡಿಲೀಟ್ ಮಾಡ್ತಾಳೆ. ಹಾಗೆ ಶಿವ ತಾಳಿ ತೊಗೊಂಡು ಹೋಗಿ ಕಟ್ಟಾಗಿ ಬಂದಾಗ ಇಂದು ಮೊದಲೇ ಭಾಳ ಚಾಲು ಇರ್ತಾಳೆ. ಏನು ಮಾಡ್ತಿದ್ಯಾ, ವೇಟ್ ಮಾಡು, ಈ ಥರ ನಮ್ಮ ಮದುವೆ ಆಗೋದು ಬೇಡ, ಎಲ್ಲರ ಮುಂದೆ ಆಗೋನು, ನಾನು ನನ್ನ ತಂದೆ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾಳೆ. ಹಾಗೆ ರಾತ್ರಿ ಆಗುತ್ತೆ. ಇಂದು ಶಿವನ ಅವಳ ಮನೆ ಹತ್ರ ಬಿಡ್ತಿರ್ಬೇಕಾದ್ರೆ ಇಂದುನ ತಂದೆ ವಿಶ್ವನಾಥ್ ಅವರನ್ನು ನೋಡ್ಬಿಡ್ತಾನೆ. ವಿಶ್ವನಾಥನಿಗೆ ತುಂಬ ಕೋಪ ಬರುತ್ತೆ. ಈ ಕಡೆ ಶಿವ ಡ್ಯಾಡಿಗೆ ಕಾಲ್ ಮಾಡಿ ಇಂದು ನಮ್ಮ ಪ್ರೀತಿನ ವಿಷಯನ ಅವಳ ತಂದೆ ಹತ್ರ ಹೇಳ್ತಾಳಂತೆ, ಅದಕ್ಕೆ ನೀವು ಹೋಗಿ ನಮ್ಮಿಬ್ಬರ ಪ್ರೀತಿನ ಒಪ್ಪಿಸಿ ಅಂತ ಡ್ಯಾಡಿಗೆ ಹೇಳ್ತಾನೆ. ಡ್ಯಾಡಿನೂ ಸರಿ ಆಯಿತು ಅಂತ ಹೋಗ್ತಾನೆ. ಮರುದಿನ ಬೆಳಗ್ಗೆ ಶಿವ ಎದ್ದು ನೋಡಿದಾಗ ಡ್ಯಾಡಿ ಎಲ್ಲೂ ಕಾಣಿಸಲ್ಲ. ಹಾಗೆ ಡ್ಯಾಡಿಗೆ ಕಾಲ್ ಮಾಡಿದರೆ ಕಾಲ್ ಕನೆಕ್ಟ್ ಆಗಲ್ಲ. ಈ ಕಡೆ ಇಂದುಗೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಬರ್ತಾ ಇದೆ. ಇವಾಗ ಡ್ಯಾಡಿನೇ ಶಿವಾಗೆ ವಾಪಸ್ ಕಾಲ್ ಮಾಡಿ ನನಗೆ ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟಲ್ನಲ್ಲಿದ್ದೀನಿ ಅಂದಾಗ ಶಿವ ಹಾಸ್ಪಿಟಲ್ಗೆ ಹೋಗ್ತಾನೆ. ಹಾಗೂ ಶಿವ ಡ್ಯಾಡಿಗೆ ಕೇಳ್ತಾನೆ ನೀವು ಇಂದು ಹತ್ರ ಹೋಗಿದ್ರಾ ಅಂದಾಗ ಡ್ಯಾಡಿ ಇಲ್ಲ, ನಾನು ಇಂದು ಮನೆಗೆ ಹೋಗ್ತಾ ಇದ್ದೆ, ಹೋಗುವಾಗ ದಾರಿಯಲ್ಲಿ ಆಕ್ಸಿಡೆಂಟ್ ಆಯಿತು, ಇಂದು ಮನೆಗೆ ಹೋಗೋಕ್ಕೆ ಆಗಲಿಲ್ಲ. ನಿಜ ಹೇಳಬೇಕು ಅಂದರೆ ಆ್ಯಕ್ಚುಲಿ ಡ್ಯಾಡಿ ಇಂದು ಮನೆಗೆ ಹೋಗಿರ್ತಾರೆ, ಬಟ್ ಶಿವಾಗೆ ಇಂದು ಮನೆಗೆ ಹೋಗಿಲ್ಲ ಅಂತ ಸುಳ್ಳು ಹೇಳ್ತಿದ್ದಾರೆ. ಏನಕ್ಕಂತ ನಿಮಗೆ ಮುಂದೆ ಗೊತ್ತಾಗುತ್ತೆ.
ಇವಾಗ ಡ್ಯಾಡಿ ಶಿವಾಗೆ ಒಬ್ಬ ವ್ಯಕ್ತಿ ಹತ್ರ ಹೋಗಿ ದುಡ್ಡು ಇಸ್ಕೊಂಬ ಅಂತ ಹೇಳ್ತಾರೆ. ಶಿವಾನು ಸರಿ ಅಂತ ಹೋಗ್ತಾನೆ. ಹೀಗೆ ಶಿವ ಆ ವ್ಯಕ್ತಿಯಿಂದ ದುಡ್ಡು ಇಸ್ಕೊತಿರ್ಬೇಕಾದ್ರೆ ಶಿವಾಗೆ ಒಂದು ಕಾಲ್ ಬರುತ್ತೆ, ಇಂದು ಮದುವೆ ಆಗ್ತಾ ಇದೆ ನೋಡು ಅಂತ. ಇದನ್ನ ಕೇಳಿದ ಶಿವ ದುಡ್ಡು ಮತ್ತು ಮೊಬೈಲ್ನ ಅಲ್ಲೇ ಬಿಸಾಕಿ ಇಂದು ಮನೆ ಕಡೆ ಓಡ್ತಾನೆ. ಹೀಗೆ ಬೈಕ್ ತಗೊಂಡು ಎದ್ನು ಬಿದ್ನು ಅಂತ ಶಿವ ಇಂದು ಕಡೆ ಬರ್ತಾನೆ. ಶಿವ ಬರೋದನ್ನ ನೋಡಿದ ಇಂದು ಅಳೋ ಥರ ನಾಟಕ ಮಾಡಿ ಹಾಗೆ ಹೇಳ್ತಾಳೆ, ನನ್ನ ತಂದೆ ನಮ್ಮಿಬ್ಬರ ಪ್ರೀತಿಗೆ ಒಪ್ಪಲಿಲ್ಲ, ಅವರು ಬೇರೆ ಮದುವೆ ಮಾಡ್ತಾ ಇದ್ದಾರೆ, ಅದಕ್ಕೆ ನೀನು ಇಲ್ಲಿಂದ ಹೋಗ್ಬಿಡು, ಇಲ್ಲಾಂದ್ರೆ ನನ್ನ ಅಪ್ಪ ನಿಂಗೂ ಹೊಡಿತಾರೆ ಅಂತ ಹೇಳ್ತಿರ್ಬೇಕಾದ್ರೆ ವಿಶ್ವನಾಥ್ ಅಲ್ಲಿಗೆ ಬಂದು ಶಿವಾಗೆ ಹೊಡೆದು ಅವನ ಒಂದು ಗೋಡೌನ್ಗೆ ಕರ್ಕೊಂಡೋಗಿ ಸಿಕ್ಕಾಪಟ್ಟೆ ಹೊಡೆದು ಅಲ್ಲೇ ಕೂಡಿ ಹಾಕ್ತಾರ. ಶಿವ ಎಷ್ಟು ತಪ್ಪಿಸೋಳಕ್ಕೆ ಟ್ರೈ ಮಾಡಿದ್ರು ಸಹ ಅವರು ಅವನಿಗೆ ಚೆನ್ನಾಗಿ ಹೊಡೆದು ಪ್ರಜ್ಞೆ ತಪ್ಪಿಸ್ತಾರೆ. ನೆಕ್ಸ್ಟ್ ಡೇ ಶಿವ ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಇಂದು ಮನೆಗೆ ಬಂದು ನೋಡ್ತಾನೆ. ಬಟ್ ಆಲ್ರೆಡಿ ಅಲ್ಲಿ ಇಂದು ಮದುವೆ ಆಗಿ ಅವಳು ಅಮೆರಿಕಾಗಿನೂ ಹೋಗಿರ್ತಾಳೆ. ಇದನ್ನ ಕೇಳಿದ ಶಿವಾಗೆ ಸಿಕ್ಕಾಪಟ್ಟೆ ದುಃಖ ಆಗುತ್ತೆ. ಆಕ್ಚುಲಿ ಹೇಳಬೇಕಂದ್ರೆ ಇಂದುವಿನ ಮದುವೆ ಅವಳು ತಂದೆ ಮಾಡಿರಲ್ಲ, ಅವಳೇ ಆ ವ್ಯಕ್ತಿನ ಪ್ರೀತಿಸಿ ಮದುವೆ ಆಗಿರ್ತಾಳೆ. ಅಂದ್ರೆ ಆಕಿ ಶಿವಾಗೆ ಮೋಸ ಮಾಡಿರ್ತಾಳೆ. ಇದೆಲ್ಲ ನಿಮಗೆ ಮುಂದೆ ಕಥೆಯಲ್ಲಿ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಇವಾಗ ಈ ಸೀನ್ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಶಿವ ನಿದ್ದೆಯಿಂದ ಎದ್ದೇಳ್ತಾನೆ. ಅಂದ್ರೆ ನಾ ಇಷ್ಟೊತ್ತು ಹೇಳಿದ್ದು 3 ವರ್ಷಗಳ ಹಿಂದೆ ಏನಾಯ್ತು ಅಂತ. ಇವಾಗ ಕತೆ ಪ್ರೆಸೆಂಟ್ ಟೈಮಿಗೆ ಬರುತ್ತೆ. ಶಿವ ನಿದ್ದೆಯಿಂದ ಎದ್ದೇಳ್ತಾನೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ರಾತ್ರಿ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇರುತ್ತೆ. ಶಿವ ಫುಲ್ ನಶೆ ಒಳಗಿರ್ತಾನ, ಫುಲ್ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ನಶೆ ಒಳಗೆ. ಅವಾಗ ಇಂದು ಅಮೆರಿಕಾದಿಂದ ವಾಪಸ್ ಬರ್ತಾಳೆ ಮತ್ತೆ ಶಿವ ಡ್ಯಾನ್ಸ್ ಮಾಡೋದನ್ನ ನೋಡ್ತಾಳೆ. ಮರುದಿನ ಬೆಳಗ್ಗೆ ಇಂದು ಬಂದಿರೋ ವಿಷಯ ತಿಳಿದು ಶಿವ ಅವಳ ಮನೆ ಮುಂದೆ ಬಂದು ಕಿರ್ಚಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅವಾಗ ವಿಶ್ವನಾಥ್ ಹೊರಗಡೆ ಬರ್ತಾನೆ. ಶಿವ ಹೇಳ್ತಾನೆ, ನಾನು ಮತ್ತೆ ಇಂದು ಪ್ರೀತಿ ಮಾಡೋ ವಿಷಯ ನಿನ್ಗೆ ಗೊತ್ತಿದ್ರು ಅವಳನ್ನ ಬೇರೆ ಮದುವೆ ಯಾಕೆ ಮಾಡಿಸಿದೆ, ನಮ್ಮಿಬ್ಬರ ಪ್ರೀತಿಗೆ ಈ ಬೈಕೆ ಸಾಕ್ಷಿ ನೋಡು ಅಂತ ಅವಳನ್ನ ಕರೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ಇಂದು ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರು ಸಹ ಅವಳು ಸುಮ್ಮನೆ ಇರ್ತಾಳೆ. ಏನಕ್ಕಂದ್ರೆ ಇವಾಗ ಶಿವ ಆಕಿಗೆ ಮ್ಯಾಟ್ರೇ ಆಗ್ತಿರಂಗಿಲ್ಲ. ಬಟ್ ಈ ವಿಷಯ ಮಾತ್ರ ಶಿವಾಗ ಗೊತ್ತಿರಂಗಿಲ್ಲ. ಶಿವ ಮಾತ್ರ ಅಲ್ಲಿಂದ ಹೋಗ್ತಾನೆ ಇರಂಗಿಲ್ಲ. ಇವಾಗ ಅಲ್ಲಿ ಅದೇ ಹಳೆ ಪೊಲೀಸ್ SI ಬಂದು ಶಿವನ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ತಾರೆ. ವಿಶ್ವನಾಥ್ ಶಿವನ್ ಬೈಕ್ನ ಸುಟ್ಟು ಹಾಕಿಬಿಡ್ತಾನೆ. ಈ ಕಡೆ ಪೊಲೀಸ್ ಶಿವಾಗೆ ಸಿಕ್ಕಾಪಟ್ಟೆ ಹೊಡಿತಾರೆ. ಮತ್ತೆ ಡ್ಯಾಡಿ ಬಂದು ಶಿವನ ಪೊಲೀಸ್ ಸ್ಟೇಷನಿಂದ ಬಿಡಿಸ್ಕೊಂಡು ಬಂದು ಮನೆಗೆ ಬರ್ತಾರೆ. ಮರುದಿನ ಬೆಳಿಗ್ಗೆ ಡ್ಯಾಡಿ ಮನೆಯಲ್ಲಿ ನೋಡಿದರೆ ಶಿವ ಇರೋದಿಲ್ಲ. ಶಿವ ಸೀದಾ ಇಂದು ಮನೆಗೆ ಬಂದು ಅವಳ ರೂಮ್ಗೆ ಬಂದಿರ್ತಾನೆ. ಇಂದು ಬೆಡ್ ಮೇಲೆ ಮಲ್ಕೊಂಡಿರ್ತಾಳೆ. ಇವಾಗ ಶಿವ ಇಂದುಗೆ ಹೇಳ್ತಾನೆ, ಈ 5 ವರ್ಷ ನಾನು ನೀನು ಇಲ್ಲದೆ ಹೇಗೆ ಕಳೆದಿದ್ದೀನಿ ಗೊತ್ತಾ ಅಂತ ಹೇಳ್ತಾನೆ. ಶಿವ ಇವಾಗ ತುಂಬ ದುಃಖದಲ್ಲಿರ್ತಾನೆ. ಹಾಗೆ ಇಂದುನ ಬೆಡ್ಗೆ ಕಟ್ ಹಾಕಿರ್ತಾನೆ. ಮತ್ತು ಶಿವಾಗೆ ಸಿಟ್ಟು ಬಂದಿರುತ್ತೆ. ಮತ್ತು ಇಂದುಗೆ ಕೇಳ್ತಾನೆ, ನಾನು ನಿನ್ನ ಹುಚ್ಚರಂತ ಪ್ರೀತಿಸ್ತಾ ಇದ್ದೆ, ನೀನೇಕೆ ನನ್ನ ಒಂದ್ಸಲನೂ ನೋಡೋಕೆ ಬರಲಿಲ್ಲ, ನಿನಗೆ ಈ ಸಂಬಂಧನೇ ಉಳಿಸೋಳಕ್ಕಾಗಲ್ಲ ಅಂದರೆ ನೀನೇಕೆ ನನ್ನ ಪ್ರೀತಿಸಿದೆ ಅಂತಾನೆ. ಹಾಗೆ ನನ್ನ ನಿನ್ನ ನಡುವೆ ಯಾರು ಬಂದರೂ ನಾನು ಬಿಡಲ್ಲ ಅಂತ ಹೇಳ್ತಾನೆ. ಹಾಗೆ ಶಿವ ಹೇಳ್ತಾನೆ, ನನ್ನ ನೀನು ಬಿಟ್ಟು ಹೋಗ್ಬೇಡ ಇಂದು ಅಂತ ಕೇಳ್ಕೊತಾನೆ. ಹಾಗೆ ಅವಳಿಗೆ ಕಟ್ಟರು ಹಗ್ಗನೂ ಬಿಸ್ತಾನೆ. ಇಂದು ಮಾತ್ರ ತುಂಬ ಚಾಣಾಕ್ಷ ಇರ್ತಾಳೆ. ಅವಳು ಶಿವನ ಕಪಾಳಕ್ಕೆ ಹೊಡೆದು, ಹೌದು ನಾವು ಪ್ರೀತಿ ಮಾಡಿದ್ವಿ, ಬಟ್ ಇವಾಗ ನಾನು ಬೇರೆ ಮದುವೆ ಆಗಿದ್ದೇನೆ, ನನ್ನನ್ನು ನೀನು ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ನಾನು ಸಂತೋಷವಾಗಿರೋಕ್ಕೆ ಬಿಟ್ಬಿಡು, ನನ್ನ ಜೀವನನ ಹಾಳು ಮಾಡಬೇಡ ಅಂತ ಶಿವಾಗೆ ಹೇಳಿದಾಗೆ ಅವಾಗ ಶಿವ ಹೇಳ್ತಾನ, ಇಲ್ಲ ನೀನು ನಿಮ್ಮ ಅಪ್ಪನಿಗೆ ಭಯಪಟ್ಟು ಈ ರೀತಿ ಹೇಳ್ತಾ ಇದೆಯಾ, ನಾವು ಮೊದಲು ಇಲ್ಲಿಂದ ಹೋಗೋಣ ಬಾ ಅಂತ ಅವಳು ಕೈ ಹಿಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಂದು ತಂದೆ ವಿಶ್ವನಾಥ್ ಬಂದು ಅವಳನ್ನ ಹಿಡ್ಕೋತಾರೆ. ಅವಾಗೇ ಡ್ಯಾಡಿನೂ ಬಂದು ಶಿವಾಗೆ ಸಿಟ್ಟಿನಿಂದ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಶಿವ ಮಾತ್ರ ಫುಲ್ ಸಿಟ್ಟೊಳಗಿರ್ತಾನೆ. ದಾರಿಲಿ ಡ್ಯಾಡಿ ನೀನು ಊರು ಬಿಟ್ಟು ಹೋಗು ಅಂತ ಹೇಳಿದ್ದೆ ತಾನೆ ಅಂತ ಹೇಳಿದಾಗ ಶಿವ ಹೇಳ್ತಾನೆ, ನಾನು ಇಂದು ಮನೆಗೆ ವಾಪಸ್ ಹೋಗ್ತೀನಿ ಅಂದಾಗ ಡ್ಯಾಡಿ ಶಿವನ ಒಂದು ರೂಮಲ್ಲಿ ಕೂಡಿ ಹಾಕ್ತಾರೆ. ಇವಾಗ ನಮಗೆ ನೆಕ್ಸ್ಟ್ ಸೀನಲ್ಲಿ ತೋರಿಸ್ತಾರೆ ಈ ಕಥೆಯ ನಿಜವಾದ ಸತ್ಯಾಂಶ ಏನು ಅಂತ. ಸತ್ಯ ಏನು ಅಂತ ಡ್ಯಾಡಿ ಅವನ ಜೊತೆ ಇರೋ ಹುಡುಗನಿಗೆ ಹೇಳ್ತಾನೆ. ಶಿವಾಗೆ ನಿಜಾಂಶ ಏನೂ ಗೊತ್ತಿಲ್ಲ. ಶಿವ ಅಂದ್ಕೊಂಡಿದ್ದಾನೆ ಇಂದು ತನ್ನನ್ನು ತುಂಬ ಪ್ರೀತಿಸ್ತಿದ್ದಾಳೆ ಅಂತ. ಬಟ್ ನಾನು ಇವರಿಬ್ಬರು ಪ್ರೀತಿನ ವಿಶ್ವನಾಥನಿಗೆ ಹೇಳ್ಬೇಕಂತ ಅವನ ಮನೆಗೆ ಹೋದಾಗ ಇಂದು ಅವಳ ತಂದೆಗೆ ಹೇಳ್ತಾ ಇದ್ಲು ತಾನು ಒಂದು ಹುಡುಗನ ಪ್ರೀತಿಸಿದ್ದೀನಿ ಅಂತೆ ಮತ್ತು ಅವನು ಅಮೆರಿಕಾದಲ್ಲಿದ್ದಾನೆ, ಅವನ ಹೆಸರು ಮಹೇಶ್ ಅಂತ ಹೇಳ್ತಾಳೆ. ಇದರ ಅರ್ಥ ಈಕೆ ಬೇರೆ ಹುಡುಗನ ಇಟ್ಟಿದ್ದಾಳೆ ಮತ್ತು ಅವನ್ನೇ ಮದುವೆ ಆಗಬೇಕಂತ ಪ್ಲ್ಯಾನ್ ಮಾಡಿದ್ದಾಳೆ. ಶಿವ ಒಂದು ಜಸ್ಟ್ ಟೈಮ್ ಪಾಸ್ ಆಗಿದ್ದ. ಇದನ್ನು ಕೇಳಿದ ಇಂದುವಿನ ತಂದೆ ವಿಶ್ವನಾಥ್ ಕೂಡ ಗಾಬರಿ ಆಗ್ತಾನೆ. ಮತ್ತು ಈ ಮದುವೆಗೂ ಹೂ ಅಂತ ಹೇಳ್ತಾನೆ. ಏನಕ್ಕಂದ್ರೆ ಇವನ ಪ್ರೆಸ್ಟೀಜ್ ಹೋಗ್ಬಾರ್ದಂತ. ಆಲ್ರೆಡಿ ವಿಶ್ವನಾಥ್ ಶಿವ ಮತ್ತೆ ಇಂದುವಿನ ನೋಡಿರ್ತಾನೆ, ಅಂದ್ರೂ ಮದುವೆಗೆ ಹೂ ಅಂತಾನೆ, ತನ್ನ ಪ್ರೆಸ್ಟೀಜ್ ಹೋಗ್ಬಾರ್ದಂತ. ಇದನ್ನೆಲ್ಲ ಹೊರಗಡೆ ನಿಂತು ನಾನು ಕೇಳಿಸ್ಕೊಂಡೆ. ಮತ್ತೆ ವಾಪಸ್ ಬರುವಾಗ ನನಗೆ ಆಕ್ಸಿಡೆಂಟ್ ಆಯಿತು ಅಂತ ಡ್ಯಾಡಿ ಹೇಳ್ತಾನೆ. ಮತ್ತೆ ಡ್ಯಾಡಿ ಇನ್ನೊಂದು ವಿಷಯನೂ ಹೇಳ್ತಾನೆ, ಏನಂದರೆ ಈ ಸತ್ಯಾಂಶವನ್ನು ನಾನು ಶಿವಾಗೆ ಹೇಳಿಲ್ಲ. ಮತ್ತು ನಾನು ಆ ಇಂದುಗೆ ಇನ್ನೊಂದು ಸಾರಿ ಸಪ್ರೇಟಾಗಿ ಭೇಟಿಯಾದಾಗ ಅವಳು ನಾಟಕ ಮಾಡ್ತಾ ಇದ್ಲು ಮತ್ತು ಅಳ್ತಾ ಹೇಳ್ತಾ ಇದ್ಲು, ಅಂಕಲ್ ನನ್ನ ತಂದೆ ಈ ಮದುವೆ ಮಾಡಿದ್ದಾರೆ ಅಂತ ಹೇಳಿದಾಗ ಡ್ಯಾಡಿ ಹೇಳ್ತಾನೆ, ಸಾಕು ನಾಟಕ, ನಂಗೆಲ್ಲ ವಿಷಯನೂ ಗೊತ್ತಿದೆ, ವಿಶ್ವನಾಥ್ ಮತ್ತು ನೀನು ಮಾತಾಡುವಾಗ ನಾನು ಎಲ್ಲ ಹೊರಗಡೆ ನಿಂತು ಕೇಳಿಸ್ಕೊಂಡಿದ್ದೀನಿ ಅಂತ ಹೇಳಿದಾಗ ಇಂದು ಹೇಳ್ತಾಳೆ, ಓ ಕೇಳಿಸ್ಕೊಂಡ್ರಾ, ಅಂದರೆ ಹೋಗಿ ನಿಮ್ಮ ಹುಡುಗನಿಗೆ ಅರ್ಥ ಮಾಡಿಸಿ 4 ದಿನ ನನ್ನ ಜೊತೆ ತಿರುಗಾಡೋದಕ್ಕೆ ಅವನಿಗೆ ಲವ್ ಆದರೆ ನಾನೇನು ಮಾಡಲಿ ಹೇಳಿ, ನಾನು ಅವನಿಗೆ ಮದುವೆ ಆಗ್ತೀನಿ ಅಂತ ಹೇಳಿಲ್ಲ, ನಾನು ಮದುವೆಗೆ ಅಂತಾನೆ ಬೇರೆ ಆಪ್ಷನ್
ಉದ್ದೇಶನ ಇಟ್ಕೊಂಡಿದ್ದೆ ಅಂದಾಗ ಡ್ಯಾಡಿ ಹೇಳ್ತಾನೆ, ನನಗೆ ನಿನ್ನ ಯೋಗ್ಯತೆ ಎಲ್ಲ ತಿಳಿದಿದೆ, ನೀನು ಬರೀ ದೈಹಿಕ ಸುಖಕ್ಕಾಗಿ ಶಿವಾನ ಯೂಸ್ ಮಾಡ್ಕೊಂಡಿದ್ಯಾ. ಶಿವ ನಿನ್ನ ಮೋಸದ ಪ್ರೀತಿನ ನಿಜವಾದ ಪ್ರೀತಿ ಅಂತ ನಂಬಿದಾನೆ. ಮತ್ತು ಈ ನಿನ್ನ ಮೋಸವನ್ನು ನಾನು ಅವನಿಗೆ ಹೇಳಲ್ಲ, ಯಾಕಂದರೆ ಅವನಿಗೆ ಏನಾದರೂ ಗೊತ್ತಾದರೆ ಅವನು ನಿನ್ನ ಸಾಯಿಸೇ ಬಿಡ್ತಾನ. ನಾನು ಅವನಿಗೆ ನಿಂಗಿಂತ ಒಳ್ಳೆ ಹುಡುಗಿನ ಹುಡುಕಿ ಮದುವೆ ಮಾಡುತ್ತೇನೆ ಅಂತ ಹೇಳಿ ಅವತ್ತು ನಾನು ವಾಪಸ್ ಬಂದೆ. ಬಟ್ ಶಿವ ಮಾತ್ರ ಅವಳನ್ನು ಇನ್ನೂ ಮರ್ತೇ ಇಲ್ಲ ಅಂತ ಎಲ್ಲ ನಿಜಾಂಶ ಸತ್ಯವನ್ನು ಆ ಹುಡುಗನಿಗೆ ಡ್ಯಾಡಿ ಹೇಳಿಬಿಡ್ತಾನೆ. ಇವಾಗ ನೆಕ್ಸ್ಟ್ ಸೀನಲ್ಲಿ ತೋರಿಸ್ತಾರೆ, ವಿಶ್ವನಾಥ ಇಂದುಗೆ ಕೇಳ್ತಾನೆ, ಟೆನ್ಷನ್ ಆಗ್ತಿದೆ ಏನು, ನಿಂಗೆ ಬರೀ 2 ದಿನಕ್ಕೆ ಟಾರ್ಚರ್ ಆಗ್ತಾ ಇದೆ, ನಾನು 3 ವರ್ಷದಿಂದ ಈ ಟಾರ್ಚರ್ನ ತಡ್ಕೊಳ್ತಾ ಇದ್ದೀನಿ, ಊರಲ್ಲಿರೋ ಜನರೆಲ್ಲ ಕೇಳ್ತಾ ಇದ್ದಾರೆ ನೀನು ಯಾಕೆ ಆ ಶಿವನಿಗೆ ಏನೂ ಮಾಡ್ತಾ ಇಲ್ಲ ಅಂತ. ಬಟ್ ಅವರಿಗೆಲ್ಲ ಏನು ಗೊತ್ತು, ಈ ರೀತಿ ಆಗೋಕ್ಕೆಲ್ಲ ಕಾರಣ ನನ್ನ ಮಗಳೇ ಅಂತ ವಿಶ್ವನಾಥ್ ಹೇಳಿದಾಗ ಇಂದು ತನಗೇನು ಗೊತ್ತಿಲ್ಲ ಅನ್ನೋ ಥರ ನಾನೇನು ಮಾಡಿದೆ ಅಂತ ಕೇಳಿದಾಗ ವಿಶ್ವನಾಥನಿಗೆ ಸಿಟ್ಟು ಬಂದು, ನನಗೆಲ್ಲ ಗೊತ್ತಿದೆ, ನಿನ್ನ ಗಂಡ ಮಹೇಶನಿಗೆ ಇವನ ಬಗ್ಗೆ ಗೊತ್ತಾದರೆ ಏನು ಮಾಡ್ತೀಯ ಅಂದಾಗ ಇಂದು ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಬಿಡಿ ಅಂದಾಗ ವಿಶ್ವನಾಥನಿಗೆ ಇನ್ನೂ ಕೋಪ ಬಂದು ಆಕಿನ ಕಪಾಳಕ್ಕೆ ಹೊಡೆಯೋಕ್ಕೆ ಬಂದು, ಮುಚ್ಚು ಬಾಯಿ, ಮ್ಯಾನೇಜ್ ಮಾಡ್ತಾಳಂತ ಮ್ಯಾನೇಜ್, ಇದೆಲ್ಲ ನಿನ್ನಿಂದನೇ ಆಗಿದ್ದು, ನಿನ್ನಂಥ ಹುಡುಗಿಗೆ ಮನೆ ಒಳಗೊಬ್ಬವ, ಬಜಾರ್ದಾಗ ಒಬ್ಬವ, ಊರೊಳಗೊಬ್ಬವ ಮತ್ತು ಬೇರೆ ಊರಾಗೊಬ್ಬವ ಮತ್ತು ಮದುವೆ ಆಗಕ್ಕೆ ಒಬ್ಬ ಬೇಕು. ನಿನ್ನ ಮೋಜು ಮಸ್ತಿ ಸಂಬಂಧ ಆ ಶಿವನ ಯೂಸ್ ಮಾಡಿಕೊಂಡೆ, ಆದರೆ ಅವ ಅದನ್ನೇ ನಿಜವಾದ ಪ್ರೀತಿ ಅಂತ ನಂಬಿ ನಿನ್ನನ್ನು ಪ್ರೀತಿ ಮಾಡ್ದ, ನನಗೆ ಎಲ್ಲ ವಿಷಯನೂ ಗೊತ್ತಿದೆ ಅಂತ ಹೇಳಿದಾಗ ಇಂದು ಹೇಳ್ತಾಳೆ, ನಿಮಗೆಲ್ಲ ವಿಷಯನೂ ಗೊತ್ತಿದ್ದ ಮೇಲೆ ನನ್ನ ಮದುವೆ ಮಹೇಶನ ಜೊತೆ ಏನಕ್ಕೆ ಮಾಡಿದ್ರಿ ಅಂದಾಗ ವಿಶ್ವನಾಥ್ ಹೇಳ್ತಾನೆ, ಸ್ವಾರ್ಥ ಮಗಳ ಸ್ವಾರ್ಥ, ನಮ್ಮ ಮರ್ಯಾದೆಗೋಸ್ಕರ. ಜನಗಳಿಗೆ ನನ್ನ ಮಗಳು ಒಬ್ಬ ಊರಾನ್ ಹುಡುಗನ ಜೊತೆ ಸಂಬಂಧ ಹೊಂದಿದ್ದಾಳೆ ಅಂದರೆ ನಮ್ಮ ಮರ್ಯಾದೆ ಇರಂಗಿಲ್ಲ, ಮತ್ತು ನನ್ನ ಮಗಳು ಮಹೇಶನ ಜೊತೆ ಅಮೆರಿಕಾದಲ್ಲಿ ಆರಾಮಾಗಿರ್ತಾಳೆ ಅಂತ ಒಬ್ಬ ತಂದೆ ತಾಯಿಗೆ ತನ್ನ ಮಕ್ಕಳ ಸುಖನೇ ನೋಡ್ತಾರೆ ಯಾವಾಗಲೂ ಅಂತ ಹೇಳಿ ವಿಶ್ವನಾಥ್ ಅಲ್ಲಿಂದ ಹೋಗ್ಬಿಡ್ತಾನೆ. ಇವಾಗ ವಿಶ್ವನಾಥ್ ಕಾಶಿಗೆ ಭೇಟಿಯಾಗಿ ಅವನ ಜೊತೆ ಶಾಮೀಲಾಗಿ, ಶಿವಾನ ಸ್ವಲ್ಪ ದಿನ ಊರಲ್ಲಿ ಕಾಣಿಸದೇ ಇರೋ ಹಾಗೆ ಮಾಡು, ನನ್ನ ಅಳಿಯ ಊರಿಗೆ ಬರ್ತಾ ಇದ್ದಾನೆ ಅಂದಾಗ ಕಾಶಿ ಹುಡುಗರು ಶಿವಾನ ಹುಡ್ಕೊಂಡು ಹೋಗ್ತಾರೆ. ಹಾಗೆ ಅವರಿಗೆ ಶಿವಾನು ಸಿಗ್ತಾನೆ. ಹಾಗೆ ಅವರು ಅವನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಶಿವಾನೇ ಅವರಿಗೆಲ್ಲ ಸಿಕ್ಕಾಪಟ್ಟೆ ಹೊಡಿತಾನೆ. ಹಾಗೆ ಶಿವ ಕಾಲಿಗೂ ಸಾಯಿಸ್ತಾ ಇರಬೇಕಾದ್ರೆ ಅವನಿಗೆ ಕೇಳ್ತಾನೆ, ನನ್ನ ಹೊಡೆಯೋಕೆ ಕಳಿಸಿರೋದು ಯಾರು, ವಿಶ್ವನಾಥ್ ಕಳಿಸಿದಾನ ಅಥವಾ ಕಾಶಿ ಕಳಿಸಿದಾನ ಅಂದಾಗ ಕಾಲಿ ಹೇಳ್ತಾನೆ, ಇವರಿಬ್ರು ಅಲ್ಲ, ನಿನ್ನ ಹೊಡೆಯೋಕೆ ನನಗೆ ಕಳಿಸಿದ್ದು ಇಂದುನಿ ಅಂತ ಹೇಳಿದಾಗ ಶಿವ ಪೂರ್ತಿ ಗಾಬರಿ ಆಗ್ತಾನ ಮತ್ತು ಸುಂದೇ ಆಗಿಬಿಡ್ತಾನ. ಹಾಗೆ ಅದೇ ಟೈಮ್ಗೆ ಕಾಲಿ ಮೊಬೈಲ್ಗೆ ಕಾಲ್ ಬರುತ್ತೆ. ಶಿವ ಕಾಲ್ ರಿಸೀವ್ ಮಾಡಿದಾಗ ಆ ಕಡೆಯಿಂದ ಇಂದು ವಾಯ್ಸ್ ಬರುತ್ತೆ, ಶಿವನ ಸಾಯಿಸಿದೇ ಇಲ್ಲ ಅಂತ. ಇದನ್ನು ಕೇಳಿದ ಶಿವ ಪೂರ್ತಿ ಶಾಕ್ ಆಗಿಬಿಡ್ತಾನ, ಅವನ ಹಾರ್ಟೇ ಬ್ರೇಕ್ ಆಗಿಬಿಡುತ್ತೆ. ಅದೇ ಟೈಮಿಗೆ ಕಾಲಿ ಅವನಿಗೆ ಚಾಕುವಿನಿಂದ ಚುಚ್ಚಿ ಗಾಯ ಮಾಡ್ತಾನ. ಶಿವ ಪೂರ್ತಿ ಗಾಯಗೊಂಡು ಕುಂತು ಹೇಳ್ತಾನೆ, ಬಾ ಕಾಶಿ, ನನ್ನನ್ನು ಸಾಯಿಸ್ ಬಾ, ಅವಳಿಗೋಸ್ಕರ ನಾನು ಎಷ್ಟೆಲ್ಲ ನೋವನ್ನು ತಡ್ಕೊಂಡೆ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ, ಬಟ್ ಅವಳು ಮಾತ್ರ ನನ್ನ ಸಾಯಿಸ್ಬೇಕಂತಿದ್ದಾಳೆ, ಇದು ತಪ್ಪು, ಬಾ ಕಾಲಿ, ನನ್ನ ಸಾಯಿಸ್ ಬಾ ಅಂತ ಅವನ ದುಃಖನ ರೋದನೆಯಿಂದ ಹೇಳ್ತಾನೆ. ಅವಾಗ ಕಾಲಿ ಹೇಳ್ತಾನೆ, ನೀನು ಎಷ್ಟು ದೊಡ್ಡ ಪ್ರೇಮಿ ಇದೆಯೋ, ನೀನು ಈ ರೀತಿ ಸತ್ತರೆ ನಂಗೆ ಹೆಂಗೆ ಸಮಾಧಾನ ಆಗಬೇಕು, ನೀನು ನರಳಿ ಸಾಯಬೇಕು, ಅದಕ್ಕೋಸ್ಕರ ನಿನಗೆ ಒಂದು ಸತ್ಯ ಹೇಳ್ತೀನಿ ಕೇಳು. ನಿಜ ಹೇಳಬೇಕು ಅಂದರೆ ಇಂದು ನಿನ್ನ ಯಾವತ್ತೂ ಪ್ರೀತಿನೇ ಮಾಡಿಲ್ಲ, ನಿನ್ನ ಜಸ್ಟ್ ಟೈಮ್ ಪಾಸ್ಗೆ ಯೂಸ್ ಮಾಡ್ಕೊಂಡಿದ್ದಾಳೆ. ನೀನು ಅನ್ಕೊಂಡಿದ್ದೆ ಅವಳು ಮದುವೆ ಅವಳು ತಂದೆ ಫೋರ್ಸ್ ಮಾಡಿದ್ದಾರಂತ. ಇಲ್ಲ, ಅವಳು ಮೊದಲೇ ಮಹೇಶನ್ನ ಪ್ರೀತಿ ಮಾಡಿ ಮದುವೆಯಾಗಿದ್ದಾಳೆ. ಹಾಗೆ ಅವಳು ನಿನ್ನ ಯಾವತ್ತೂ ಪ್ರೀತಿನೇ ಮಾಡಿಲ್ಲ, ನೀನು ಜಸ್ಟ್ ಟೈಮ್ ಪಾಸ್ ಅವಳಿಗೆ ಅಂದಾಗ ಶಿವಾಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದು ಕಾಲಿನ ಸಾಯಿಸಿ ಸೀದಾ ಇಂದು ಮನೆಗೆ ಬರ್ತಾನೆ. ಇಂದು ಕಾಲಿಗೆ ಕಾಲ್ ಮಾಡ್ತಾ ಇರ್ತಾಳೆ, ಬಟ್ ಫೋನ್ ಅಲ್ಲೇ ರೂಮಲ್ಲೇ ರಿಂಗ್ ಆಗುತ್ತೆ, ಅಂದರೆ ಶಿವ ರೂಮ್ ಒಳಗೆ ಬಂದಿರ್ತಾನೆ ಅಂತ ಅರ್ಥ. ಶಿವಾನ ನೋಡಿ ಇಂದು ಪೂರ್ತಿ ಅಂಜಿ ಬಿಡ್ತಾಳೆ. ಹಾಗೆ ಶಿವ ಡೋರ್ ಕ್ಲೋಸ್ ಮಾಡಿ ಇಂದುಗೆ ಹೇಳ್ತಾನೆ, ನಾನೇನಾದರೂ ನಿಂಗೆ ಲವ್ ಮಾಡುವಂತ ಅಥವಾ ಮದುವೆ ಆಗುವಂತ ಹೇಳಿದ್ನ, ನಿಂಗೆ ಟೈಮ್ ಪಾಸ್ ಮಾಡೋ ಹಾಗಿದ್ರೆ ಇಷ್ಟೆಲ್ಲ ನಾಟಕ ಮಾಡೋ ಅಗತ್ಯ ಏನಿತ್ತು ಅಂತ ಪೂರ್ತಿ ನೋವಿನಿಂದ ಹೇಳ್ತಾನೆ. ಹಾಗೆ ಹೇಳ್ತಾನೆ, ನೀನೇಕೆ ಈ ಥರ ಮಾಡಿದೆ, ಮೊದಲೇ ಹೇಳಬೇಕಿತ್ತಲ್ವಾ ನಿಂಗೆ ಟೈಮ್ ಪಾಸ್ ಬೇಕು ಅಂತ, ನನ್ನ ಜೀವನಾನ ಏಕೆ ಹಾಳು ಮಾಡಿದೆ, ಮತ್ತು ನೀನು ಯಾವಾಗೂ ಹೇಳ್ತಾ ಇದ್ದೆ ನನಗೆ ಸಾವು ಬಂದರೆ ನಿನಗಿಂತ ಮೊದಲೇ ಬರಬೇಕು ಅಂತ, ಇವಾಗ ಅದನ್ನು ನಾನು ಪೂರ್ತಿ ಮಾಡ್ತೀನಿ ಅಂತ ಇಂದುನ ಕತ್ ಹಿಚ್ಚುಕ್ತಾನೆ. ಇನ್ನೇನು ಇಂದು ಸಾಯ್ತಿರ್ಬೇಕು, ಅವಾಗೆ ಆಕೆನ ಬಿಟ್ಟು ಬಿಡ್ತಾನೆ. ಶಿವ ಪೂರ್ತಿ ನೋವಿನಿಂದ ಇಂದುವಿನ ಕೂದಲನ್ನು ಹಿಡ್ಕೊಂಡು ಹೇಳ್ತಾನೆ, ನೀನಂತರೂ ನನ್ನ ಪ್ರೀತಿನೇ ಮಾಡಿಲ್ಲ, ಆದರೆ ನನ್ನ ಪ್ರೀತಿ ನಿಜ, ನಾನು ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡಿದ್ದೇನೆ, ಅದಕ್ಕೆ ನಿನ್ನ ಸಾಯಿಸಲಿಲ್ಲ, ನಾನು ನಿನಗೆ ನಿನ್ನ ಜೀವನನ ಭಿಕ್ಷೆಯಾಗಿ ಕೊಡ್ತಾ ಇದ್ದೀನಿ, ಬದುಕು ಹೋಗು, ಇದೇ ನಾನು ನಿನಗೆ ಕೊಡೋ ಶಿಕ್ಷೆ. ಹಾಗೆ ಆ ದೇವರು ನನಗೆ ಸಾಯೋಕ್ಕಿಂತ ಮುಂಚೆ ನಿಜ ಏನು ಅಂತ ತಿಳ್ಕೊಳ್ಳೋ ಅವಕಾಶ ಕೊಟ್ಟಿದ್ದಾನೆ, ಮತ್ತು ನಾನು ನಿನ್ನಂಥ ಹುಡುಗಿನ ಪ್ರೀತಿ ಮಾಡಿದ್ದಕ್ಕೆ ನನಗೆ ಸರಿಯಾದ ಶಿಕ್ಷೆನೇ ಆಯಿತು, ನಂದೇ ತಪ್ಪು, ಡ್ಯಾಡಿ ನಿಮಗೆ ತುಂಬ ತೊಂದರೆ ಕೊಟ್ಟಿದ್ದೀನಿ, ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಶಿವ ಅಲ್ಲೇ ಸತ್ತೋಗ್ಬಿಡ್ತಾನೆ. ಈ ಸೀನ್ ಅಂತೂ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿತ್ತು. ಇಲ್ಲಿಗೆ ಈ ಎಮೋಷ್ನಲ್ ಮೂವಿ ಮುಗಿಯುತ್ತೆ. ಈ ಮೂವಿ ಹೇಗಿತ್ತಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ ಅಂತ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.